ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸಾಕಷ್ಟು ಫಲಾನುಭವಿಗಳು ನಮಗೆ ಆಗಸ್ಟ್ ತಿಂಗಳಲ್ಲಿ ಹಣ ಜಮಾ ಆಯಿತು ಮತ್ತು ನಮಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ದಸರಾ ಹಬ್ಬಕ್ಕೆ ನಮಗೆ ಹಣ ಬರುತ್ತಾ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆಯೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಇನ್ನೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಕೆಳಗಡೆ ಲೈಕ್ ಬಟನ್ ಆ್ಯಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಿದೆ, ಹೋಗಿ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ 2,000 ಹಣ ಆದರೆ ಜಮಾ ಆಗುತ್ತೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ್ದ ಆದಮೇಲೆ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಹಣ ಆದರೆ ಜಮಾ ಆಗ್ತಾ ಹೋಗುತ್ತೆ. ಸೊ 21ನೇ ಕಂತು ಹಣ ಆದರೆ ನಿಮಗೆ ಅವಾಗ ಜಮಾ ಆಯಿತು. ಬಟ್ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಏನೊಂದು ಹೇಳಿಕೆಯನ್ನು ಕೊಡ್ತಾರೆ ಅಂತ ಅಂದರೆ, ನಾವು ಎಲ್ಲ ತಿಂಗಳ ಹಣನ ಈಗಾಗಲೇ ಜಮಾ ಮಾಡಿದ್ದೀವಿ, ನಾನು ನೆಕ್ಸ್ಟ್ ಬಂದುಬಿಟ್ಟು ನಾವು ಕೇವಲ ಜುಲೈ ತಿಂಗಳ ಹಣ ಜಮಾ ಮಾಡಬೇಕು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಅಂತ ಹೇಳಿಬಿಟ್ಟು, ಆಗ ಫಲಾನುಭವಿಗಳಿಗೆ ಒಂಚೂರು ಟೆನ್ಷನ್ ಆದರೆ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಇದುವರೆಗೂ ಸಹ 21ನೇ ಕಂತು ಹಣದವರೆಗೂ ಹಣ ಅಷ್ಟೇ ಅಲ್ವಾ ಜಮಾ ಆಗಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ನೋಡಿದ್ರೆ 24ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ ಅನ್ನೋ ಥರ ಹೇಳ್ತಿದಾರಲ್ವಾ ಅಂತ ಹೇಳಿಬಿಟ್ಟು, ಸೊ ನಿಮ್ಗಾಗ ತುಂಬ ಭಯ ಪಡ್ತಿದ್ರಿ. ಬಟ್ ಇವಾಗ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಇದುವರೆಗೂ 21ನೇ ಕಂತು ಹಣದವರೆಗೂ ಜಮಾ ಮಾಡಿದ್ದೀವಿ. 1,20,20,00,000ಕ್ಕೂ ಹೆಚ್ಚು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗೂ ಸಹ ಒಬ್ಬೊಬ್ಬರ ಬ್ಯಾಂಕ್ ಖಾತೆಗೆ ಬಂದುಬಿಟ್ಟು 42,000 ಹಣ ಜಮಾ ಆಗಿದೆ ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ನಿಮಗೆ ಯಾವ ಕಂತಿನ ಹಣ ಬರಬೇಕು ಆ ಕಂತಿನ ಹಣ ಬಂದುಬಿಟ್ಟು ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ನಿಮಗೆ ನೀವ್ಯಾರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಇದುವರೆಗೂ 21ನೇ ಕಂತು ಹಣದವರೆಗೂ ಹಣ ಜಮಾ ಆಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು 22ನೇ ಕಂತಿನ ಹಣ, 23ನೇ ಕಂತಿನ ಹಣ, 24ನೇ ಕಂತಿನ ಹಣ ಈ ರೀತಿ ಆದರೆ ಜಮಾ ಮಾಡಬೇಕು. ಬಟ್ ನಿಮ್ಗೆ ಇಲ್ಲಿ ಇನ್ನೊಂದು ಭರ್ಜರಿ ಗುಡ್ ನ್ಯೂಸನ್ನು ಏನು ಕೊಟ್ಟಿದ್ದಾರೆ ಅಂತ ಅಂದರೆ, 22, 23ನೇ ಕಂತಿನ ಹಣನ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ನಿಮಗೆ ಅವರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಅಂದರೆ, ಸೆಪ್ಟೆಂಬರ್ ಆ್ಯಂಡ್ ಹಾಗೇನು ಅಕ್ಟೋಬರ್ ತಿಂಗಳ ಹಣ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ, ಎಲ್ಲ ಥರದ ಸಿದ್ಧತೆಗಳು ನಡೆದಿದೆ, ಇನ್ನು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಹಣ ಆದರೆ ಜಮಾ ಆಗುತ್ತೆ. ನೀವು ಕೇಳ್ತಿದ್ರಲ್ವಾ, ನನಗೆ ಆಗಸ್ಟ್ ತಿಂಗಳಲ್ಲಿ 2,000 ಹಣ ಬಂದಿದೆ ಸರ್, ಅದಾದಮೇಲೆ ನನಗೆ ಇದುವರೆಗೂ ಯಾವುದೇ ಕಂತಿನ ಹಣ ಬಂದಿಲ್ಲ ಯಾಕೆ ಅಂತ ನೀವು ಕೇಳ್ತಿದ್ದೀರಾ. ಹೌದು, ನಿಮಗೆ ಇದುವರೆಗೂ ಯಾವುದೇ ಕಂತಿನ ಹಣ ಬಂದಿಲ್ಲ. ಯಾಕೆ ಅಂತ ಅಂದರೆ, ಸರ್ಕಾರ ಬಂದುಬಿಟ್ಟು ಲಾಸ್ಟ್ ಹಣ ಬಿಡುಗಡೆ ಮಾಡಿದ್ದು ಆಗಸ್ಟ್ ತಿಂಗಳಲ್ಲಿ. ನಿಮಗೆ ಈಗ ನೆಕ್ಸ್ಟ್ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಅಂದರೆ, ಸೆಪ್ಟೆಂಬರ್ ಆ್ಯಂಡ್ ಹಾಗೇನು ಅಕ್ಟೋಬರ್ ತಿಂಗಳ ಹಣ ಬಂದುಬಿಟ್ಟು ಅಂದರೆ 22, 23ನೇ ಕಂತಿನ ಹಣ ಬಂದು ನಿಮಗೆ ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಅದು ಯಾವ ರೀತಿ ಜಮಾ ಆಗುತ್ತೆ, ಅದರ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ, ಮೊನ್ನೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದಿಷ್ಟು ಕಡೆ ಒಂದು ನ್ಯೂಸಸ್ ಆದರೆ ವೈರಲ್ ಆಯಿತು, ಇನ್ನೊಂದು ವಾರದೊಳಗಡೆ ಹಣ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಬಟ್ ಇದುವರೆಗೂ ಸಹ 22ನೇ ಕಂತು ಹಣ ಆದರೆ ಬಿಡುಗಡೆ ಆಗಿಲ್ಲ. ಇದೇ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮಗೆ ಒಂದು 22ನೇ ಕಂತು ಹಣ ಬಿಡುಗಡೆ ಆಗುವಂತಹ ಎಲ್ಲ ಥರದ ಸಾಧ್ಯತೆಗಳಿದೆ. ಯಾಕಂತಂದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಕೊಟ್ಟಿರೋದ್ರಿಂದ ನಿಮಗೆ ಈ ತಿಂಗಳಲ್ಲಿ 2,000 ಹಣ ಬರುವಂಥ ಪಾಸಿಬಿಲಿಟೀಸ್ ಆದರೆ ತುಂಬ ಇದೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಸರ್ ಅಂತ ಹೇಳಿಬಿಟ್ಟು ನೀವು ಕೇಳ್ತಿದ್ದೀರಾ. ನೋಡಿ, ದಸರಾ ಹಬ್ಬದ ಪ್ರಯುಕ್ತ 100% ಆಗಿ ನಿಮಗೆ ಒಂದು ಗುಡ್ ನ್ಯೂಸ್ ಆದರೆ ಬರಲಿದೆ. ಏನು ಗುಡ್ ನ್ಯೂಸು ಅಂತ ಅಂದರೆ, ಈಗ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ 2ನೇ ತಾರೀಕು ದಸರಾ ಹಬ್ಬ ಇರೋದು. ಓಕೆನಾ. ಸೊ ದಸರಾ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಅಟ್ಲೀಸ್ಟ್ ಅಂದ್ರೂ ಸಹ 2,000 ಹಣ ಆದರೆ ಜಮಾ ಮಾಡೇ ಮಾಡ್ತಾರೆ. ನೀವು ಕೇಳ್ಬೋದು, ಒಂದಿಷ್ಟು ಮಹಿಳೆಯರು ಕಮೆಂಟ್ಸನ್ನು ಮಾಡ್ತಿದ್ದೀರಾ, ಏನು ಸರ್ ಇದು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೊಡ್ತೀನಿ ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಪ್ರತಿ ಹಬ್ಬಕ್ಕೆ ಮಾತ್ರ ಕೊಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇದು ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಏನೋ ಅಂತ ನಮಗೆ ಗೊತ್ತಿಲ್ಲ. ಬಟ್ ಸರ್ಕಾರ ಏನೆಲ್ಲ ಅಪ್ಡೇಟ್ಸನ್ನು ಮುಂದೆ ಕೊಡುತ್ತೆ ಅಂತ ಹೇಳಿಬಿಟ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಏನಾದರೂ 22ನೇ ಕಂತು ಹಣ ಜಮಾ ಆದರೆ, 22ನೇ ಕಂತು ಹಣ ಬಿಡುಗಡೆ ಆದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಅಕಸ್ಮಾತ್ ನಿಮಗೆ ಈ ತಿಂಗಳಲ್ಲಿ ಯಾವುದೇ ಹಣ ಬಂದಿಲ್ಲ ಅಂತಂದರೆ, ನೆಕ್ಸ್ಟ್ ದಸರಾ ಹಬ್ಬದ ಪ್ರಯುಕ್ತ ಅಂತ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಓಕೆನಾ. ಸೊ ನಮ್ಮೆಲ್ಲರ ಒಂದು ಅಪ್ಡೇಟ್ಸ್ ಪ್ರಕಾರ, ನಮ್ಮೆಲ್ಲರ ಒಂದು ನಿರೀಕ್ಷೆ ಪ್ರಕಾರ ಈ ತಿಂಗಳಲ್ಲಿ 2,000 ಹಣ ಬಂದಿಲ್ಲ
ಅಂತ ಅಂದರೆ ನೆಕ್ಸ್ಟ್ ದಸರಾ ಹಬ್ಬದ ಟೈಮ್ಗೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 4,000 ಹಣ ಆದರೆ ಬರಬೇಕು. ಬಟ್ ದಸರಾ ಹಬ್ಬದ ಪ್ರಯುಕ್ತ ನಿಮಗೆ 4,000 ಹಣ ಬರುವಂಥ ಚಾನ್ಸಸ್ ಇದೆ. ಬಟ್ ನಿಮಗೆ 100% ಆಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ದಸರಾ ಹಬ್ಬದ ಟೈಮ್ಗಂತೂ ಬಂದೇ ಬರುತ್ತೆ. ಓಕೆನಾ? ಅದು ಅಂದರೆ ನಿಮಗೆ ಬಂದರೆ 2,000 ಬರುತ್ತೆ, ಇಲ್ಲ 4,000 ಬರುತ್ತೆ. ಬಟ್ ನೀವು ಇಲ್ಲಿ ಸಾಕಷ್ಟು ಕೂಡ ಒಂದಿಷ್ಟು ನ್ಯೂಸಸ್ ವೈರಲ್ ಆಗ್ತಿರೋವಂಥದ್ದು 6,000 ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಸಹ ಒಟ್ಟಿಗೆ 3 ಕಂತಿನ ಹಣ ಈ ರೀತಿ ಎಲ್ಲ ಜಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಅಂದರೆ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ. ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 6,000 ಹಣ ಆಗಬೇಕು ಅಂತಂದರೆ ಎಷ್ಟು ಸಾವಿರ ಕೋಟಿ ಜಮಾ ಮಾಡಬೇಕು, ಅದಕ್ಕೂ ಸಹ ಒಂದಿಷ್ಟು ರೂಲ್ಸ್ ಇರ್ತವೆ, ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಓಕೆನಾ? ಸೊ ಹಾಗಾಗಿ ನಿಮಗೆ ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತ ಅಂದರೆ ದಸರಾ ಹಬ್ಬದ ಟೈಮಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡುವಂಥ ಎಲ್ಲ ಥರದ ಸಿದ್ಧತೆಗಳನ್ನು ನಡೆಸ್ತಾ ಇರ್ತಾರೆ. ದಸರಾ ಹಬ್ಬಕ್ಕಂತೂ 100% ಆಗಿ 2,000 ಹಣ ಆದರೂ ಬರುತ್ತೆ, ಇಲ್ಲ ಅಂತಂದರೆ 4,000 ಹಣ ಆದರೂ ಬರುತ್ತೆ. ನಿಮಗೆ 22, 23ನೇ ಕಂತಿನ ಹಣ ದಸರಾ ಹಬ್ಬದ ಟೈಮ್ಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. 22ನೇ ಕಂತು ಹಣ ಬಂದುಬಿಟ್ಟು ಈ ತಿಂಗಳಲ್ಲಿ ಜಮಾ ಆಗ್ಬೋದು, ಇಲ್ಲ ಅಂತಂದರೆ 23ನೇ ಕಂತಿನ ಹಣ ಬಂದುಬಿಟ್ಟು ನೆಕ್ಸ್ಟ್ ತಿಂಗಳಲ್ಲಿ ಜಮಾ ಆಗ್ಬೋದು, ಇಲ್ಲ ಈ ತಿಂಗಳಲ್ಲಿ 22ನೇ ಕಂತಿನ ಹಣ ಜಮಾ ಆಗಲೇ ಇಲ್ಲ ಅಂತಂದರೆ 22, 23ನೇ ಕಂತಿನ ಹಣ ಬಂದುಬಿಟ್ಟು ದಸರಾ ಹಬ್ಬದ ಟೈಮಿಂಗಂತೂ ಜಮಾ ಆಗುತ್ತೆ. ಓಕೆನಾ? ದಸರಾ ಹಬ್ಬಕ್ಕೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟು ನಿಮಗೆ ಗುಡ್ ನ್ಯೂಸನ್ನು ಕೊಟ್ಟಿರುವಂಥದ್ದು. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರೂ ಸಹ ನೀವು ಯಾವ ಜಿಲ್ಲೆಯಿಂದ ವಿಡಿಯೋನ ವಾಚ್ ಮಾಡ್ತಿದ್ದೀರಾ, ಜೊತೆಗೆ ನಿಮಗೆ 21ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಪ್ರತಿನಿತ್ಯನೂ ನಮ್ಮ ಒಂದು ಚಾನಲಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಆದರೆ ಸಿಗುತ್ತೆ. ಇಲ್ಲಿ ಸಾಕಷ್ಟು ಮಹಿಳೆಯರು ಡೈಲಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ, ಡೈಲಿ ವಿಡಿಯೋ ಮಾಡಿ ನಮಗೆ ತಿಳಿಸ್ಕೊಡಿ, ನಮಗೆ ತುಂಬ ಸಹಾಯ ಆಗ್ತಾ ಇದೆ, ಒಂದು ಧೈರ್ಯ ಇದೆ ಅಂತ ಹೇಳಿಬಿಟ್ಟು. ಸೊ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ, ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಎಲ್ಲದ್ರ ಬಗ್ಗೆಯೂ ಪ್ರತಿನಿತ್ಯನೂ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೀವೇ ನೋಡಬೇಕು ಅಂತಂದರೆ ಕೆಳಗಡೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ಲನ್ನು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಒಂದೇ ಒಂದು ಲೈಕನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.